ಧನಂಜಯ್ ಸರ್ ಇದ್ದಾರೆ. ಧನಂಜಯ್ ಸರ್, ಗುಡ್ ಈವ್ನಿಂಗ್ ಸರ್. ನಮಸ್ಕಾರ. ಐ ಥಿಂಕ್ ಸೆನ್ಸೇಷನಲ್ ಹೇಳೋದಕ್ಕಿಂತಲೂ ಬಿ ಜೆ ಪಿ ಎಚ್ಚೆತ್ಕೊಂಡಿದೆ ಅಂತ ಅನಿಸ್ತಾ ಇದೆ. ನಂಬರ್ 1. ನಂಬರ್ 2, ಪ್ರೈಮಫೇಸಿ ನಾನು ಹೇಳ್ದಂಗೆ ಇಟ್ ಲುಕ್ಸ್ ಎ ಸ್ಕ್ಯಾಮ್. ಒಂದು ಕಾಮನ್ ಪರ್ಸನ್ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು ಇದು ಸ್ಕ್ಯಾಮ್ ಅಂತ, ಇದರಲ್ಲಿ ಏನೋ ಇದೆ ಅಂತ. ಫೈನಲಿ ಬಿ ಜೆ ಪಿಯವರು ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ CM ಆದ ಕೂಡಲೇ ಸೀಯಿಂಗ್ ದಿಸ್ ಆಲ್ ಸಿನಾರಿಯೋಸ್, ನಾನೀಗ 3 ಸಿನಾರಿಯೋ ನಿಮಗೆ ಕೊಟ್ಟಿದ್ದೀನಿ. ಆ ಸಿನಾರಿಯೋ ನೋಡಿದ್ರೆ ನಿಮ್ಗೇನು ಅನ್ಸುತ್ತೆ ಅದು ಎಕ್ಸ್ಪರ್ಟ್? ಮೊದಲನೇದಾಗಿ ಈ ವಿಚಾರವಾಗಿ ನಿಮ್ಮ ಮಾಧ್ಯಮದ ಮುಖಾಂತರ ಈ ವಿಚಾರ ಚರ್ಚೆ ಮಾಡಿ ತುಂಬಾ ಖುಷಿ ಆಗ್ತಾ ಇದೆ. ಮೇನ್ ಈ ವಿಚಾರ ಅಬ್ಸರ್ವ್ ಮಾಡಿದ್ರೆ ನನಗೆ ಏನ್ ಅನ್ಸುತ್ತೆ, ಮೊದಲನೇ ಪಾಯಿಂಟ್ ಹೇಳಿದ್ರಲ್ಲ, ಆಪೋಸಿಷನ್ ಪಾರ್ಟಿ ಎದ್ದಿದೆ ಅಂತ, ಅದು ನಿಜವಾಗ್ಲೂ ಖುಷಿ ಪಡುವಂತ ವಿಚಾರ. ಯಾಕೆಂದ್ರೆ ಈ ಕಸದ ಮಾತ್ರ ಅಲ್ಲ, ಸಾಕಷ್ಟು ಸ್ಕ್ಯಾಮ್ಗಳು ನಡೀತಾ ಇದೆ ರಾಜ್ಯ ಸರ್ಕಾರದಲ್ಲಿ. ಸ್ಕ್ಯಾಮ್ಗಳ ಹಗರಣನೇ ನಡೀತಾ ಇದೆ. ಬರೀ 10,000, 20,000, 30,000 ಕೋಟಿ ಅಲ್ಲ, ಲಕ್ಷಾಂತರ ಕೋಟಿ ಹಗರಣಗಳು ನಡೀತಾ ಇದೆ. ಆದ್ರೆ ಸರ್ಕಾರಗಳು ಕಣ್ಣು ಮುಚ್ಕೊಂಡು ಕೂತಿದೆ, ಮತ್ತೆ ಆಪೋಸಿಷನ್ ಪಾರ್ಟಿಯವರು ಸುಮ್ಮನೆ ಕೂತಿದ್ದಾರೆ. ವಿ ಆರ್ ವೆರಿ ಹ್ಯಾಪಿ ಆಸ್ ಎ ಹೋಮ್ ಬೈಯರ್ ರೆಪ್ರೆಸೆಂಟೇಟಿವ್. ಇವತ್ತಿನ ಒಂದು ವಿದ್ಯಮಾನಗಳನ್ನ ನೋಡಿದ್ರೆ ನಾನು ನಿಜವಾಗ್ಲೂ ಸಹ ಆಪೋಸಿಷನ್ ಪಾರ್ಟಿ ಲೀಡರ್ ಅವರಿಗೆ ಧನ್ಯವಾದವನ್ನ ಹೇಳ್ತೀನಿ. ಬಟ್ ಹಾಗೆ ಈ ಒಂದು ವಿಚಾರವನ್ನ ಇಲ್ಲಿಗೆ ಬರೀ ರಾಜಕೀಯವಾಗಿ ಮಾತ್ರ ನೋಡದೆ ಇದಕ್ಕೆ ತಾತ್ವಿಕವಾದ ಅಂತ್ಯವನ್ನ ಕೊಡೋ ರೀತಿಯಲ್ಲಿ ನೋಡ್ಬೇಕು. ಯಾಕೆಂದ್ರೆ ಯಾವುದೇ ಒಂದು ಹಗರಣ ಅದು ರೂಟ್ ಕಾಸ್ ಏನು, ಈಗ ಯಾವುದೇ ಹಗರಣ ಆಡ್ಲಿಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ ಕಿಕ್ ಬ್ಯಾಕ್ ವ್ಯವಸ್ಥೆ ಅಂತ ಹೇಳಿದ್ರಿ. ಈಗ ಅಲ್ಲಿ 10,000 ಕಿಕ್ ಬ್ಯಾಕ್ ವ್ಯವಸ್ಥೆ ಇದೆ ಅಂತ. ಹುಟ್ಕೊಳ್ಳಿಕ್ಕೆ ಕಾರಣ ಏನು? ಈ ಕಿಕ್ ಬ್ಯಾಕ್ ವ್ಯವಸ್ಥೆ ಹುಟ್ಲಿಕ್ಕೆ ಯಾರು ಕಾರಣ? ಆ ಮಧ್ಯವರ್ತಿಗಳು ಯಾರಿರ್ತಾರೆ, ಯಾರ ಮುಖಾಂತರ ಈ ಕಿಕ್ ಬ್ಯಾಕ್ ಹಣ ಸಂದಾಯ ಆಗತ್ತೆ, ಅದನ್ನ ಸರ್ಕಾರದ ಮಟ್ಟದಲ್ಲಿ ಲೋಕಾಯುಕ್ತರು ತನಿಖೆಯನ್ನ ಮಾಡಿ ಯಾರ್ಯಾರು ಇನ್ವಾಲ್ವ್ ಆಗಿರೋ ಎಲ್ಲರಿಗೂ ಸಹ ಹಣವನ್ನ ಮೊದಲು ಸರ್ಕಾರಕ್ಕೆ ಜಮೆ ಆಗ್ಬೇಕು. ಎಷ್ಟೆಷ್ಟು ಕಿಕ್ ಬ್ಯಾಕ್ ಹಣ ಇನ್ವಾಲ್ವ್ ಆಗಿದೆ ಆ ಹಣ ಸರ್ಕಾರದ ಖಜಾನೆಗೆ ಜಮಾ ಆಗಬೇಕು. ಆವಾಗ ಮಾತ್ರ ಇದಕ್ಕೆ ಒಂದು ತಾತ್ವಿಕ ಅಂತ್ಯ ಆಗುತ್ತೆ. ಹೊರತು ಬರೀ ಪೊಲಿಟಿಕಲಿ ಇದನ್ನ ಸ್ಟೇಜ್ ಮಾಡೋ ತರ ಮಾಡಿಬಿಟ್ಟು ಪೊಲಿಟಿಕಲಿ ಇದನ್ನ 2-3 ದಿನ ಅಥವಾ ಒಂದು ವಾರ ರನ್ ಶೋ ಮಾಡಿಬಿಟ್ಟು ಆಮೇಲೆ ಸುಮ್ಮನೆ ಸೈಲೆಂಟ್ ಆಗ್ಬಿಟ್ರೆ ಇದರಿಂದ ಪ್ರಯೋಜನ ಇಲ್ಲ. ಇದನ್ನ ತಾತ್ವಿಕವಾಗಿ ಅಂತ್ಯ ಮಾಡಿ ಯಾರು ಇನ್ವಾಲ್ವ್ ಆಗಿದ್ರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವುದು ನಮ್ಮ ಮನೆ ಗ್ರಾಹಕರ ಮತ್ತೆ ಗ್ರಾಹಕರ ಪರವಾಗಿ ನಾವು ಹೇಳಿ. ಯಾಕಂದ್ರೆ ಇದೆಲ್ಲರಿಗೂ ಸಹ ಕಸದ ಹಣ ಯಾರು ಕೊಡ್ತಾರೆ? ಟ್ಯಾಕ್ಸ್ ಪೇಯರ್ಸ್ ಕೊಡ್ಬೇಕು. ಮನೆಗೆ ಕಸ ಕಲೆಕ್ಟ್ ಮಾಡ್ಲಿಕ್ಕೆ ಬರ್ತಾರೆ. ಈಗ ಸರ್ಕಾರದಲ್ಲಿ ನಾವು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಬೇಕಾದ್ರೆ ಅಮೌಂಟ್ ಅನ್ನು ಹಾಕ್ತಾ ಇದ್ದಾರೆ, ಮುಂಚೆ ಹಾಕ್ತಾ ಇರಲಿಲ್ಲ, ಇವಾಗ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಜೊತೆನಲ್ಲಿ ವೆಂಡರ್ ನ ಕಳಿಸ್ತಾರೆ, ಆಥರೈಸ್ಡ್ ವೆಂಡರ್, ಕಸ ಪಿಕಪ್ ಗೆ ಅಂತ ಹೇಳ್ಬಿಟ್ಟು ಆಥರೈಸ್ಡ್ ವೆಂಡರ್ ನ ಕಳಿಸ್ತಾರೆ. ಅವರಿಗೆ ಪರ್ ಕೆಜಿ ಲೆಕ್ಕದಲ್ಲಿ ಹಣ ಕೊಡಬೇಕು, ಪ್ಲಸ್ ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಎರಡು ವಿಧದಲ್ಲಿ ನಾವು ಇವತ್ತು ನಿವಾಸಿಗಳು ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದೇವೆ. ಹಾಗಾಗಿ ಈ ಕಸದ ಏನು ಹಗರಣ ಇದೆ ಇದನ್ನ ಸೀರಿಯಸ್ ಆಗಿ ಲೋಕಾಯುಕ್ತರು, ನಾನು ಮನವಿ ಮಾಡ್ಕೊಂಡು ಲೋಕಾಯುಕ್ತ ಅವರಿಗೆ ಇದನ್ನ ವಹಿಸಬೇಕು. ನಮ್ಮ ಅಶೋಕ್ ಅವರು ಇದನ್ನ ಸೀರಿಯಸ್ ಆಗಿ ತಗೊಂಡು ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಆಗಿ ಅಥವಾ CBIಗಾದ್ರೂ ಕೊಟ್ಟು ಇದು ಹಗರಣವನ್ನ ಬಯಲಿಗೆ ಎಳೆದಿದ್ದಾರೆ. ಬಟ್ ಆದ್ರೆ ತಾತ್ವಿಕ ಅಂತ್ಯವನ್ನ ಮಾಡಬೇಕು ಅನ್ನೋದು ನಮ್ಮೆಲ್ಲರ ವಿಚಾರ. ಧನಂಜಯ್ ಸರ್, ಇಲ್ಲೊಂದು ನೆನಪಿದೆನಾ ನಿಮ್ಗೆ? ಕಸ ಹಾಕಿದ್ರೆ ಯಾರಾದ್ರೂ ಅವರ ಮನೆಗೆ ಹೋಗಿ ಕಸ ಸುರಿಸುವಂತ ಒಂದು ಯೋಜನೆ ಇತ್ತು. ಹೌದು. ಈಗ ಎಲ್ಲೆಲ್ಲಿ ಜನಗಳು ಏನೇನು ಸುರಿಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ನಂಬರ್ 1. ನಂಬರ್ 2, ನಾನು ಇಲ್ಲಿ ನಿಮಗೆ 3 ಸಿನಾರಿಯೋ ಕೊಟ್ಟೆ. ನಂಬರ್ 1 ಫೈನಾನ್ಷಿಯಲ್ ಬಿಡ್. ನಂಬರ್ 2 ಸ್ಟ್ರಾಟಜಿ, ಬ್ಲ್ಯಾಕ್ ಲಿಸ್ಟೆಡ್ ಕಂಪನಿಯನ್ನು ಯಾವ ರೀತಿ ಬೈಪಾಸ್ ಮಾಡಿಕೊಂಡು ತಕೊಬಹುದು ಅಂತ, ಅಂದ್ರೆ ಅಳಿಯಲ್ಲ ಮಗಳಗಂಡ ಅಂತ ಹೇಳಿದ ರೀತಿಯಲ್ಲಿ ಇದನ್ನೇ ಮಾಡಿದ್ದಾರೆ. ನಂಬರ್ 1. ನಂಬರ್ 2, ಫಸ್ಟ್ ಬಿಡ್ ಅಲ್ಲಿ ನೋಬಡಿ ಇಸ್ ಕಮ್, ಸೆಕೆಂಡ್ ಬಿಡ್ ಅಲ್ಲಿ ಆಲ್ ಟೆಕ್ನಿಕಲ್ ಫೇಲಿಯರ್, ಥರ್ಡ್ ಬಿಡ್ಗೆ ಬರುವಾಗ ಎಕ್ಸ್ ಪ್ಲಸ್ ಆಗುತ್ತೆ. ಅಲ್ಲಿ ಎಕ್ಸ್ ಪ್ಲಸ್ 2, ಎಕ್ಸ್ ಪ್ಲಸ್ ಆದ್ರೂ ಓಕೆ, ಇಟ್ ಇಸ್ ಸೋ ಮೆನಿ ಪ್ಲಸಸ್. ಅರ್ಥ ಆಯ್ತಾ ನಿಮ್ಗೆ? ಅದ್ರ ಮೇಲೆ ಸೇಮ್ ಕಂಪನಿ ವಿಲ್ L1, ಯಾವುದು ಸೆಕೆಂಡ್ ಬಿಡ್ ಅಲ್ಲಿ ಡಿಸ್ಕ್ವಾಲಿಫೈ ಆದವರು ಇದ್ದಾರೆ, ಸೇಮ್ ಕಂಪನಿ ವಿಲ್ ಬಿಕಮ್ L1 ಅಂಡ್ ಆ L1 ಕಂಪನಿ ಇಸ್ ದ ಪೇರೆಂಟ್ ಕಂಪನಿ ಇಸ್ ದ ರಾಮ್ಕಿ. ಇಲ್ಲಿ ಏನಂದ್ರೆ ಟೆಂಡರ್ ಅಮೌಂಟ್ ಏನು ಕೋಟೆಡ್ ಅಮೌಂಟ್ ಇದೆ, ಗವರ್ಮೆಂಟ್ ಫಿಕ್ಸ್ ಏನಾಗಿದೆ ನೋಡಿ. ಇಲ್ಲಿ ಹಿಯರ್ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಇಲ್ಲಿ ನೋಡಿ, ರೈಟ್ಸ್ ಅಂತ ಒಂದು ಕಂಪನಿ ಬರುತ್ತೆ, ದೇಸೆ 1398 ಪರ್ ಟನ್ಗೆ ಆಗಬೇಕು ಅನ್ನೋದು ಫಿಕ್ಸ್ಡ್. ಇಟ್ಸ್ ಅ ಟೆಂಡರ್ ಫಿಕ್ಸ್ಡ್ ರೇಟ್ 1398. ಸೆಕೆಂಡ್ ಬಿಡ್ಗೆ ಬರುವಾಗ ರೈಟ್ಸ್ ಲಿಮಿಟೆಡ್ ಏನು ಇವರಿಗೆ ಪ್ರಪೋಸಲ್ ಕ್ಯಾಲ್ಕುಲೇಷನ್ ಮಾಡಿ ಕೊಟ್ಟಿದೆ ಅದನ್ನು ರಿಜೆಕ್ಟ್ ಮಾಡಿ ದೇ ಅಪಾಯಿಂಟ್ ಒನ್ ಕಂಪನಿ ಕಾಲ್ಡ್ BCG ಅನ್ನು ಅಪಾಯಿಂಟ್ ಮಾಡ್ತಾರೆ.
BCG ಏನು 1398 ಇದೆ, ಸೌತ್ ಝೋನ್ಗೆ ಅದು 2151 ಮಾಡುತ್ತೆ, ನಾರ್ತ್ ಝೋನ್ಗೆ ಅದನ್ನು 2565 ಮಾಡುತ್ತೆ. ಇಟ್ ಮೀನ್ಸ್ ಸೌತ್ ಝೋನ್ಗೆ 53% ಎಕ್ಸ್ಟ್ರಾ ಇನ್ಕ್ರೀಸ್ ಆ್ಯಂಡ್ ನಾರ್ತ್ ಝೋನ್ಗೆ 83%, ಆಲ್ಮೋಸ್ಟ್ 84% ಎಕ್ಸ್ಟ್ರಾ ಮಾಡುತ್ತೆ. ಆ್ಯಂಡ್ ದೆನ್ ದಿಸ್ ಬಿಡ್ ವಿಲ್ ಹ್ಯಾಪನ್. ಓಕೆ, ನೀವು ಇದನ್ನು ನೆನೆಸ್ಕೊಳ್ಳಿ. ನಾನು ಐ ವಿಲ್ ಆಸ್ಕ್ ಯು ಕ್ವಶನ್ ಲೇಟರ್ ಆನ್ ದಿಸ್. ನೌ ಐ ವಿಲ್ ಕಮ್ ಟು ರೂಲಿಂಗ್ ಪಾರ್ಟಿ. ಮೇಡಮ್, ಸೊ ಇಟ್ ಈಸ್ ಎ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ನಿಮಗೂ ಎಷ್ಟು ಅರ್ಥ ಆಗುತ್ತೆ ಅಂತ ಗೊತ್ತಿಲ್ಲ ನಮಗೆ. ಕಾಮನ್ ಪರ್ಸನ್ ಆಗಿ ಥಿಂಕ್ ಮಾಡೋ, ಪಾರ್ಟಿ ವಕ್ತಾರರಾಗಿ ಸ್ವಲ್ಪ ಹೊರಗಡೆ ಇಟ್ಬಿಟ್ಟು. ನಂಬರ್ 1, ಬ್ಲ್ಯಾಕ್ ಲಿಸ್ಟೆಡ್ ಕಂಪನಿ. ರಾಮ್ಕಿ ಅವರು ಬ್ಲ್ಯಾಕ್ ಲಿಸ್ಟೆಡ್ ಕಂಪನಿ. ಖಾಲಿ ಇಂಟರ್ನ್ಯಾಷನಲಿ ಬ್ಲ್ಯಾಕ್ ಲಿಸ್ಟೆಡ್ ಕಂಪನಿ, ನ್ಯಾಷನಲ್ಲು, ಸ್ಟೇಟ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಎಲ್ಲ ಅವಾರ್ಡನ್ನು ಗೆದ್ಕೊಂಡ್ಬಿಟ್ಟಾರೆ ಬ್ಲ್ಯಾಕ್ ಲಿಸ್ಟಲ್ಲಿ. ಈಗ ಅವ್ರದ್ದೇ ಕಂಪನಿ MSW, ಡೆಲ್ಲಿ MSW ಸೊಲ್ಯೂಷನ್ ಅಂತ ಮಾಡ್ಕೊಂಡ್ಬಿಟ್ಟು ಅವರು ಬಿಡ್ ಮಾಡ್ತಾರೆ. ಫಸ್ಟ್ ಬಿಡ್ ನೋಬಡಿ ವಿಲ್ ಕಮ್, ಸೆಕೆಂಡ್ ಬಿಡ್ ದೇ ವಿಲ್ ನಾಟ್ ಕ್ವಾಲಿಫೈ, ಥರ್ಡ್ ಬಿಡ್ ಐ ಆಮ್ ಟೆಲಿಂಗ್ ಯು. ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ, ಎಷ್ಟು ಎಕ್ಸ್ಪ್ಲನೇಷನ್ ಆಗುತ್ತೆ, ಏನು ಮಾಡ್ತಾರೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಾಟ್ ಯು ಥಿಂಕ್? ದರ್ ಇಸ್ ನಥಿಂಗ್ ಆರ್ ದರ್ ಇಸ್ ಸಮಥಿಂಗ್? ಸೊ ನೋಡಿ ಸರ್, ನೀವು ಹೇಳಿದ್ರಿ ಕಾಂಗ್ರೆಸ್ ವಕ್ತಾರೆಯಾಗಿ ಎಲ್ಲ ಕಾಮನ್ ಪೀಪಲ್ ಆಗಿ ಯೋಚನೆ ಮಾಡಿ ಅಂತ. ನಿಜ, ಅದು ನಾನು ಒಪ್ಕೊಳ್ತೀನಿ. ಯಾಕಂದರೆ ನಾನು ಒಂದು ಬೆಂಗಳೂರು ನಾಗರಿಕಳಾಗಿ ನಾನು ಕೋರಮಂಗಲದಲ್ಲಿ ವಾಸ ಇದ್ದೀನಿ. ಕಸದ ಸಮಸ್ಯೆ ಎಷ್ಟಿದೆ, ನಾಗರಿಕರು ಯಾವ ಥರ ಕಸನ ಅದ್ರ ಬಗ್ಗೆ ಅರಿವಿಲ್ಲ, ಅಥವಾ ಯಾವ ಥರ ಅರಿವು ಮೂಡಿಸಬೇಕು, ಕಸ ಅಂದರೆ ಏನು, ಅದರ ಹೊಣೆ ಎಷ್ಟಿದೆ ಸರ್ಕಾರಕ್ಕೆ ಅಥವಾ ಜನಗಳಿಗೆ ಅನ್ನೋದು ಮೊದಲು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ನಿಜ, ಬೆಂಗಳೂರಲ್ಲಿ ಎಲ್ಲೆಲ್ಲೋ ಕಸ ಬಿರುತ್ತೆ ಅಂದಾಗ ಅದರಲ್ಲಿ ಒಂದು 50% ನಾಗರಿಕರ ಜವಾಬ್ದಾರಿನೂ ಇರುತ್ತೆ. ನಾವೇ ನೋಡಿದಾಗೆ ನಮ್ಮ ಕೋರಮಂಗಲದಲ್ಲಿ ಒಂದು ಪ್ರಾಯೋಗಿಕವಾಗಿ ನಾವು ಒಂದು ಕ್ಷೇಮಾಭಿವೃದ್ಧಿ ಸಂಘದಿಂದ ಒಂದು 2-3 ಜನನ ಇಟ್ಕೊಂಡು ರಾತ್ರಿ ಎಲ್ಲ ರೌಂಡ್ಸ್ ಹೊಡಿತಿದ್ರು. ರಾತ್ರಿ ತೊಗೊಂಡು ಬಂದು ಎಲ್ಲಂದರೆ ಅಲ್ಲಿ ಕಸದ ಮೂಟೆಗಳನ್ನ ಹಾಕಿ ಹೋಗೋದು, PGಯಲ್ಲಿರೋವಂಥ ಹುಡುಗಿರು ತಂದು ಬಿಸಾಕು ಹೋಗೋವಂಥದ್ದು, ಅಥವಾ ಕೆಲಸಕ್ಕೆ ಹೋಗೋ ಹೆಂಗಸರು 2 ದಿನ 3 ದಿನಕ್ಕೆ ತಂದು ಬಿಸಾಕು ಹೋಗೋವಂಥದ್ದು, ಇದೆಲ್ಲ ಸಮಸ್ಯೆಗಳನ್ನ ನಾವು ನೋಡಿದ್ದೀವಿ. ಆಮೇಲೆ ಅವರು ಒಂದು 8:15ಗೆ ಗಾಡಿ ಬರ್ತಾರೆ ಅಂದರೆ ಇವರು ಕೆಲವ್ರಿಗೆ ಆ ಟೈಮ್ಗೆ ಆಗಲ್ವೋ, ಎದ್ದಿರಲ್ವೋ, ಸಾಕಷ್ಟು ಕಾರಣಗಳಿಂದ ಸರಿಯಾಗಿ ಗಾಡಿಗೆ ಕಸ ಹಾಕದೇ ಇರೋದು. ಅದಲ್ಲದೆ ನೋಡಿ, ನಮ್ಮ ಕೋರಮಂಗಲದಲ್ಲಿ BTM ಅಲ್ಲಿ ನಿಮಗೆಲ್ಲ ಗೊತ್ತಿದೆ, ಘನತ್ಯಾಜ್ಯ ಘಟಕ ಬಹಳ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿದೆ. ಅದರಲ್ಲಿ ಬಯೋಗ್ಯಾಸ್ ಪ್ಲಾಂಟ್ನ ಮಾಡಿದ್ದೀವಿ, ನಮ್ಮ ಮಾಧ್ಯಮಗಳಲ್ಲೆಲ್ಲ ಬಂದು ಬಹಳ ಚೆನ್ನಾಗಿ ನಮ್ಮ ಒಂದು ಏರಿಯಾ ಅಲ್ಲಿ ನಡೀತಿದೆ. ಅದನ್ನ ಬಿಟ್ಟು ನೀವೀಗ ಟೆಂಡರ್ ಬಗ್ಗೆ ಏನು ಹೇಳ್ತಿದ್ರೆ, ಈಗ ನಮ್ಮ ವಿರೋಧ ಪಕ್ಷ ನಾಯಕರಾದ ಅಶೋಕ್ ಅವರು ಐ ಥಿಂಕ್ ಇಷ್ಟು ದಿನ ನಿದ್ದೆ ಮಾಡ್ತಿದ್ರು. ಎಲ್ಲರೂ ಐ ಥಿಂಕ್ ಸಾಕಷ್ಟು ಮಾಧ್ಯಮಗಳೇ ಬಂತು, ನಮಗೆ ವಿರೋಧ ಪಕ್ಷ ಇದೆಯಾ, ವಿರೋಧ ಪಕ್ಷದ ನಾಯಕರು ಇದ್ದಾರ ಅಂದಾಗ ಎಲ್ಲೋ ಒಂದ್ ಕಡೆ ಎಚ್ಚೆತ್ಕೋಬಿಟ್ಟಿದ್ದಾರೆ ಸರ್. ಈಗ ನಮಗಿಲ್ಲ ನೋಡಿ ಸರ್, ವಿರೋಧ ಪಕ್ಷ ಯಾವಾಗ್ಲೂ ಎದ್ದಿರ್ಬೇಕು, ಕಿವಿ ಇಂಡೋ ಕೆಲಸ ಮಾಡ್ಬೇಕು ಸರ್ಕಾರಕ್ಕೆ. ಯಾವಾಗ್ಲೂ ಇವಾಗ ನೀವೇನ್ ಕಿವಿ ಇಂಡೋ ಕೆಲಸ ಮಾಡ್ತಿದ್ರೆ ಅವ್ರ ಕೆಲಸ ಮಾಡ್ಬೇಕು. ಆಗ್ಲೇ ಸರ್ಕಾರನು ಒಂದು ಇದರಲ್ಲಿ ನಾವು ಕೊಡಕ್ ರೆಡಿ ಇದೀವಿ, ನಾವು ಕೊಡಕ್ ರೆಡಿ ಇದೀವಿ. ಇವತ್ತವರು ರೈಸ್ ಮಾಡಿದ್ದು ಕಿವಿ ಹಿಂಡುದು ಮಾತ್ರ ಅಲ್ಲ, ಕುತ್ತಿಗೆ ಹಿಡಿಯುವಂತ ಒಂದು ಸಬ್ಜೆಕ್ಟ್ ಅನ್ನು ರೈಸ್ ಮಾಡಿದ್ದಾರೆ. ಅವರೇನು ಕುತ್ತಿಗೆ ಹಿಡಿಯುವಂತ ಕೆಲಸ ಏನು ನನಗೆ ಸಿಂಪಲ್ ಕ್ವೆಶ್ಚನ್. ಟೆಂಡರ್, ಒಂದ್ ನಿಮಿಷ ಸರ್, ಏನು ಮೊದಲು ನಾವು ಗುತ್ತಿಗೆದಾರರ ಕೊಡ್ತಿದೀವಿ, ಅದನ್ನ ಬಿಟ್ಟು ಟೆಂಡರ್ ಒಂದು ಪ್ರಕ್ರಿಯೆನ ಮಾಡ್ಬೇಕಂತ ಶುರು ಮಾಡಿದ್ದೆ ಬಿಜೆಪಿ ಸರ್ಕಾರದಲ್ಲಿ. ಆಗ ಏನು ಎಲೆಕ್ಷನ್ಸ್ ಬಂತು, ಅವರು ನಿಲ್ಲಿಸಿದ್ರು. ಪುಷ್ಪಾ, ಒಂದೇ ಒಂದು ಸಿಂಪಲ್ ಆನ್ಸರ್. ಬ್ಲಾಕ್ ಲಿಸ್ಟೆಡ್ ಕಂಪನಿಗೆ ಟೆಂಡರ್ ಕೊಟ್ಟಿದ್ದು ಎಷ್ಟು ಮಟ್ಟಕ್ಕೆ ಸರಿ, ಅಷ್ಟಕ್ಕೆ ಮಾತ್ರ ಆನ್ಸರ್ ಮಾಡಿ, ಮಿಕ್ಕಿದ್ ಯಾವ್ದು ನಾನು ಕೇಳ್ತಾ ಇಲ್ಲ. ಮೇಡಮ್, ಒಂದ್ ವೇಳೆ ಅದು ಬ್ಲಾಕ್ ಲಿಸ್ಟ್ ಆಗಿದೆ, ಒಂದು ವೇಳೆ ಕಂಪನಿ ಇಲ್ಲ ಅನ್ನೋದಾದ್ರೆ ಲೋಕಾಯುಕ್ತರಿಗೆ ದೂರು ಕೊಡಕ್ಕೆ ಎಲ್ರಿಗೂ ಅವಕಾಶಗಳಿದೆ. ನಾನು ಒಂದು ನಾಗರಿಕಳಾಗಿ ದೂರು ಮಾಡಬಹುದು, ನೀವು ಮಾಡಬಹುದು, ಇನ್ನೊಬ್ರು ಮಾಡಬಹುದು. ಅವಕಾಶ ಬೇಡ. ಕಂಪನಿ ನಿಜವಾಗ್ಲೂ ಅದು ನಾವು ಮಾತಿಗೆ ಮಾತಾಡೋದಲ್ಲ. ಒಂದು ಸರ್ಕಾರ ಇಷ್ಟು ದೊಡ್ಡ, ಒಂದ್ ನಿಮಿಷ ಮೇಡಮ್, ಒಂದು ಸರ್ಕಾರ ಇಷ್ಟು ದೊಡ್ಡ ಒಂದು ಟೆಂಡರ್ ಅನ್ನ ಒಂದು ಕಂಪನಿಗೆ ಕೊಡುತ್ತೆ ಅಂದ್ರೆ ಆ ನಿಯಮಗಳಿಗೆ ಒಳಗೊಂಡಿದ್ರೆ ಮಾತ್ರನೇ ಕೊಡಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಮೇಡಮ್, ಇಲ್ಲಿ ವಿ ಆರ್ ಸೇಯಿಂಗ್, ನಿಮಗೆ ಹೇಳ್ತಾ ಇದೀವಿ ಇಟ್ ಈಸ್ ಬ್ಲ್ಯಾಕ್ ಲಿಸ್ಟೆಡ್ ಕಂಪನಿ ಅಂತ. ಒನ್ ಮಿನಿಟ್, ನೀವು ಈಗ ನೋಡಬೇಕಾದ್ರೆ ಜಸ್ಟ್ ಒಂದು ಗೂಗಲ್ ಮಾಡಿ ಕೂತ್ಕೊಂಡ್ಬಿಟ್ಟು, ರಾಮ್ಕಿ ಕಂಪನಿ ನಿಮ್ಗೆ ಗೂಗಲಲ್ಲಿ ಮಾಡಿ ಎಷ್ಟು ಕೇಸಸ್ ಇದೆ, ಎಲ್ಲೆಲ್ಲಿ. ಗೂಗಲ್ BJP ಅವ್ರದಲ್ಲ, ಓಕೆ, ಎಲ್ಲ ಇದೆ ಅಲ್ವಾ, ಒಳ್ಳೇದು ಕೆಟ್ಟದ್ದು ಎಲ್ಲ ಇದೆ, ಬರುತ್ತೆ. ಒಂದು ಹಾಕಿ ಎಷ್ಟು ಕಡೆ ಬ್ಲ್ಯಾಕ್ ಲಿಸ್ಟೆಡ್ ಅಂತ ಹಾಕಿದಂತ ನೋಡಿ. MSW ಕಂಪನಿ ಯಾರು ಅಂತ ಕೇಳಿ. ಈ ಅಲ್ಲಾ ಅಯೋಧ್ಯೆ ರಾಮಿರೆಡ್ಡಿ ಯಾರು, ಅಲ್ಲಿ MSW ಡೆಲ್ಲಿಲಿರುವಂತಹ ಡೈರೆಕ್ಟರ್ ಯಾರೋ, ಅದರ ಶೇರ್ ಹೋಲ್ಡರಿಂಗ್ ಪ್ಯಾಟರ್ನ್ ಯಾರು ಅಂತ ಹೇಳಿದ್ರೆ ನಿಮಗೆ ಪಬ್ಲಿಕ್ ಅಲ್ಲಿ ಸಿಗುತ್ತೆ. ಅಲ್ಲಲ್ಲ, ನಾನು ಹೇಳ್ತೀನಿ ಇಷ್ಟೇ, ವೆರಿ ಸಿಂಪಲ್. ಇಟ್ ಈಸ್, ನಾನು ಹೇಳ್ತೀನಿ ಬ್ಯಾಕ್ ಡೋರ್ ಎಂಟ್ರಿ ಅಂತ ಹೇಳ್ತಾರೆ. ಇದಕ್ಕೆ ಎಂಟ್ರಿ ತಗೊಂಡಿದ್ದಾರೆ.
ನೀವೇ ಹೇಳ್ತಾ ಇದ್ರಿ ಇದು ಲೋಕಾಯುಕ್ತಕ್ಕೆ ಹೋಗ್ಬೇಕು ಅಂತ ಅವ್ರು ಒಪ್ಕೊಂಡಿದ್ದಾರೆ. There is no ಅಲ್ಲ, doubt. ಹೋಗ್ಬೇಕು ಅಂತಲ್ಲ, ಲೋಕಾಯುಕ್ತಕ್ಕೆ ಕೊಡಬೇಕು ಅಂತ. ತಪ್ಪಿದ್ರೆ ದೂರು ಕೊಡೋದ್ರಲ್ಲಿ ತಪ್ಪಿಲ್ಲ, ಎಲ್ಲರೂ ಕೊಡ್ಬೋದು, ಅದ್ರಲ್ಲೇನು ತಪ್ಪಿಲ್ಲ ಸರ್. ಒಬ್ಬ ನಾಗರಿಕರು ಸಹ ಪ್ರಶ್ನೆ ಮಾಡೋ ಹಕ್ಕಿದೆ ನಮ್ಮ ಸಂವಿಧಾನದಲ್ಲಿ, ಮಾಡಿ ಅಂತಾನೆ ನಾನು ಹೇಳ್ತಾ ಇದ್ದೀನಿ, ನಾನು ಬೇಡ ಅಂತ ಹೇಳಿಲ್ಲ. ಈಗ ನೀವು ಆರೋಪ ಮಾಡೋದು ನಿಜ ಆಗಿದ್ರೆ ಕೊಡ್ಲಿ ಲೋಕಾಯುಕ್ತಕ್ಕೆ ದೂರು, ನಾವೇನ್ ಬೇಡ ಅನ್ನಲ್ಲ. ಎಸ್, ಈಗ ಯದುವೀರ್ ಸರ್, ವೆರಿ ಇಂಟ್ರೆಸ್ಟಿಂಗ್. ಯದುಕುಮಾರ್ ಅವರು ಕಡೆಗೂ ಒಂದು ಇವತ್ತು ನೀವು ಖುಷಿಯಲ್ಲಿ ಕೂತ್ಕೊಬಹುದು, ಅಟ್ಲೀಸ್ಟ್ ನಿಮ್ಮ ವಿರೋಧ ಪಕ್ಷ ಎಚ್ಚೆತ್ತಿದೆ ಅಂತ. ಸಮಥಿಂಗ್ ಯು ಆರ್ ಡೂಯಿಂಗ್, ನಮಗೂ ಖುಷಿ ಆಯ್ತು ಇವತ್ತು. ಹೇಳಿ, ಬ್ಲ್ಯಾಕ್ ಲಿಸ್ಟೆಡ್ ಕಂಪನಿಗೆ ಸರ್, ಯಾವುದೇ ಟೆಂಡರ್ ಪ್ರೋಸೆಸ್ದಾಗ ಈಗ ನಾವು ಸುದೀರ್ಘವಾಗಿ ವಿವರಿಸಿದ್ರಿ, ಇಂಥವ್ರಿಗೂ ಅದು ಕ್ಲೀನಾಗಿ ಅರ್ಥ ಆಗುವಂಥದ್ದು ಮೊದಲು ಅಭಿನಂದನೆ. ಯಾಕಂದ್ರೆ ಹಿಂದೆ ರಾಜ್ಯ ರಿಲಿಜಿಯಸ್ ಆಗಿ ಘಾಸಿ ಒಳಗಾದಾಗ್ಲೂ ಆ ವಿಷಯಗಳನ್ನ ತಗೊಂಡು ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಿದ್ದಂಥದ್ದು ಪವರ್ ಟಿವಿ ಮಾಡಿದ್ದೆ. ಇದನ್ನು ಒಂದು ನಾಗರಿಕರ ಸಮಸ್ಯೆ, ಕರ್ನಾಟಕದ ಸಮಸ್ಯೆ, ಅದು ಹೆಚ್ಚಾಗಿ ಬೆಂಗಳೂರಿನ ಸಮಸ್ಯೆ. ಒಂದು ರಾಜಕೀಯ ಪಕ್ಷವಾಗಿ ನಾವು ತಗೊಳ್ಳೋದು, ನನಗೆ ಒಂದು ಮಾಧ್ಯಮ ಪ್ರತಿನಿಧಿಯಾಗಿ ಮುಖ್ಯಸ್ಥರಾಗಿ ತಾವು ತಗೊಳ್ಳೋದಕ್ಕೂ ಅಭಿನಂದನೆ ಸಲ್ಲಿಸ್ತೀನಿ ಸರ್. ಒಂದು ಫಸ್ಟ್ ತಾವೊಂದು ಹೇಳಿದ್ರೆ ನೀಲಿ ನಕ್ಷೆ ಅಂತ, ಯಾಕಂದ್ರೆ ಈ ಟೆಂಡರ್ ಪ್ರೋಸೆಸ್ ಆರ್ಡರ್ ಮಾಡೋದಕ್ಕೆ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿರೋದಂಥದ್ದು ಸುದೀರ್ಘವಾಗಿ ತಾವೇ ಹೇಳಿದ್ರಿ. ಪ್ರೈಸ್ ಎಸ್ಕಲೇಷನ್ಸ್ ಏನು, ಪ್ರೈಸ್ ಬಿಡ್ಡಲ್ಲಿ ಯಾವ ರೀತಿ ಇದೆ, ಯಾವ ರೀತಿ ಟೆಕ್ನಿಕಲ್ ಬಿಡ್ನ ಡಿಫಾಲ್ಟ್ ಮಾಡಿದಂಥದ್ದು ಯಾವುದು ಅಂತ ಅಂದ್ಬಿಟ್ಟು. ಮತ್ತೆ ಈ ಬ್ಲಾಕ್ಸ್ನಲ್ಲಿ ಇನ್ನೊಂದು ತಾವು ಎಲ್ಲ ಮಾಡಬೇಕಾದಾಗ ಇನ್ನೊಂದು ಸೇರಿಸ್ತೀನಿ, ಈ ಬೆಂಗಳೂರಿನ ಸುತ್ತಮುತ್ತ 100 ಎಕರೆ ಈ ಕಂಪನಿಗೆ ಸರ್ಕಾರನೇ ಕೊಡಬೇಕಾಗಿರುವಂಥದ್ದು. 4 ವಲಯಗಳಿಗೆ 100 ಎಕರೆ ಸರ್ಕಾರವೇ ತನ್ನ ದುಡ್ಡನ್ನ ಖರ್ಚು ಮಾಡ್ಕೊಂಡು ಕೊಡ್ಬೇಕಾಗಿರೋದು. ಇದೊಂದು ಆಡ್ ಮಾಡಬೇಕಾಗಿತ್ತು ತಾವು ಮಾಡಿ. ಮಾತ್ರ ಅಲ್ಲ, ಇಲ್ಲ, ಮಾಡಿ. one more. ಸರ್ಕಾರ ಮಾತ್ರ ಅಲ್ಲ, ಅಲ್ಲಿಯ ಅಕ್ಕಪಕ್ಕ ಹಳ್ಳಿಗಳನ್ನು ಕೂಡ ಸರ್ಕಾರನೇ ದುಡ್ಡು ಕೊಟ್ಟು ಡೆವಲಪ್ ಮಾಡಬೇಕು. ಆದ್ರೆ ದಟ್ ಇಸ್ ಅಗೈನ್ ಸರ್, ಅದೇ ತರನೇ ಈ ಒಂದು ಟೆಂಡರ್ ನಲ್ಲಿ ಅಲ್ಲಿ ಏನು 11,000 ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ ಅಂತ ಹೇಳಿದಂಥದ್ದು, ಅಲ್ಲಿ ಈ ಕಂಪನಿ ಏನು ಟೆಂಡರ್ ಬಯಸಿದ್ದಾರೆ ಅವ್ರು ಸಂಬಳ ಕೊಡಲ್ಲ, ಅದು ಸರ್ಕಾರನೇ ಕೊಡಬೇಕಾಗಿರುವಂಥದ್ದು. ಆಮೇಲೆ ಬ್ಲ್ಯಾಕ್ ಲಿಸ್ಟ್ ಅಂತ ಹೇಳಿದಾಗ ಕಪ್ಪು ಪಟ್ಟಿ ಅಂತ ಯಾಕೆ ಇದು ಮಾಡ್ತಾರೆ ಸರ್? ಯಾವುದು ಫಾಲ್ಟ್ ಏನು ತಮಗೆ ಕೊಟ್ಟಂತ ಜವಾಬ್ದಾರಿಗಳನ್ನ ಎಲ್ಲೆಲ್ಲಿ ಅವರು ಇದು ಮಾಡ್ತಾರೆ. ಪೊಲ್ಯೂಷನ್ಸ್ ಕಂಟ್ರೋಲ್ ಬೋರ್ಡ್ ಆಗುತ್ತೆ, ತಾವು ಹೇಳಿದಂಥದ್ದು ವರ್ಲ್ಡ್ ಬ್ಯಾಂಕ್ ಡಿಸ್ಮಿಸ್ ದೆಮ್ ಫಾರ್ 20 months, ಡಿಬಾರ್ ದೆಮ್ ಫಾರ್ 20 months. ತಮಿಳುನಾಡಲ್ಲಿ ಆಗ್ಬೋದು, ಮಹಾರಾಷ್ಟ್ರದಲ್ಲಿ ಆಗ್ಬೋದು. ಇಂಥ ಕಂಪನಿಗೆ ಇದು ಈ ಕಾಂಟ್ರಾಕ್ಟ್ ಬಂದಿದ್ದಂಥದ್ದು ಸಿದ್ದರಾಮಯ್ಯನವರು ಹೋಗುವ ಕೆಲವು ದಿನಗಳ ಮುಂಚೆ. ಮತ್ತೆ ಅವ್ರ ಕಮಿಟಿ ರೈಟ್ಸ್, ತಾವು ಹೇಳಿದಂಥದ್ದು ರೈಟ್ಸ್ ಕಮಿಟಿ, ಇಟ್ಸ್ ಎ ಗವರ್ಮೆಂಟ್ ಅಂಡರ್ಟೇಕಿಂಗ್ ಕಂಪನಿ. ಯಾವ್ದು ಎಸ್ಟಿಮೇಷನ್ ಪ್ರೈಸ್ ಆಗ್ಬೋದು, ಎಸ್ಕಲೇಷನ್ಸ್ ಪ್ರೈಸ್ ಆಗ್ಬೋದು, ಅದನ್ನ ಆ ಕಂಪನಿ ಅವರು ಇದು ಮಾಡುವಂಥದ್ದು. ಆದ್ರೆ ಇಲ್ಲಿ ಆ ಕಂಪನಿನೂ ಓವರ್ಟೇಕ್ ಮಾಡಿ, ಗೊತ್ತಿಲ್ಲ ಇಫ್ ಐ ಮೈ ನೇಮ್ ಇಸ್ ಕರೆಕ್ಟ್, ಉಮಾ ಮಹಾದೇವನ್ BCG, ಅದನ್ನ ಆ ಒಂದು ಕಂಪನಿ ಇದು ಮಾಡಿ ಅದನ್ನ ಇಗ್ನಿಟ್ ಮಾಡಿ. ಈಗ ಬಂದಿರೋಂಥ ಚೀಫ್ ಮಿನಿಸ್ಟ್ರು ಇನ್ನೊಂದು ಕಮಿಟಿ ಮಾಡಿ ವಿತಿನ್ 7 days ಅಂತ ಮಾಡಿ, ಆ 7 days ಇದನ್ನು ಮುಗ್ದೋಗೈತೆ. ಅಂದ್ರೆ ದೇ ಎವ್ಯಾಲ್ಯುವೇಟೆಡ್. ಅಂದ್ರೆ ನೀವು ಏನು ಎವ್ಯಾಲ್ಯುವೇಟ್ ಮಾಡುವಂಥದ್ದಲ್ಲ, ನಾ ಹೇಳ್ತಾ ಇರುವಂಥದ್ದು ವಾಟ್ ಈಸ್ ದ ರೀಸನ್. ಈಗ ನೀವು ಇಷ್ಟೊಂದು ಇದೇಳಿ ಹೇಳ್ಬೇಕಾದಾಗ 30 years ಸರ್, ಯಾವ ಒಂದು ಇದೇನಾದ್ರು ಮೇಂಟೆನೆನ್ಸ್, ಡಿಫೆನ್ಸ್ ಕಾಂಟ್ರಾಕ್ಟಾ? ಸರ್, ಭಾರತದ ಬಾಹ್ಯಾಕಾಶ ಕೂಡ 500 ಕೋಟಿ 600 ಕೋಟಿನಲ್ಲಿ ಸ್ಯಾಟಲೈಟ್ ಕಳಿಸ್ಬಿಡ್ತಾರೆ ಸರ್. ಅಲ್ಲಿ ಈ ಒಂದು ಎಸ್ಕಲೇಷನ್ ಪ್ರೈಸ್ 83% ಮೋರ್ ಅಂದಾಗ ನಾವಿದನ್ನ ಹಲವಾರು ಬಾರಿ ಹೇಳಿದಂಥದ್ದು. ಆದ್ರೆ ನಾವ್ ಹೇಳ್ತೀವಿ ಮೇಡಮ್ ಏನೋ ಇವಾಗ ಎಚ್ಚೆತ್ಕೊಂಡಿದ್ದಾರೆ. ದಪ್ಪ ಚರ್ಮದ ಸರ್ಕಾರಕ್ಕೆ ಎಷ್ಟು ಎಚ್ಚರಿಕೆ ಕೊಟ್ಟರು ಇದಾಗುತ್ತೆ ಸರ್. ಇದು ಬೆಂಗಳೂರಿನ ಜೀವನ ಮರಣದ ಪ್ರಶ್ನೆ ಸರ್. ಇದು ಮರಣ ಶಾಸನ ಆಗುತ್ತೆ. ಯಾಕಂದ್ರೆ ಇದನ್ನು ನಾವು ಹೋರಾಡದಿರೋ ಒಂದು ತಾರ್ಕಿಕ ಅಂತ್ಯ ರಾಜಕೀಯ ಪಕ್ಷವಾಗೂ ನಾವು ಮಾಡಬೇಕಾಗತ್ತೆ, ಬೆಂಗಳೂರಿನ ನಿವಾಸಿಗಳಾಗೂ ಮಾಡಬೇಕಾಗತ್ತೆ. ಹೇಳ್ಬೇಕಾಗತ್ತೆ ಅವರು ವೈ ದಿಸ್ ಕಂಪನಿ ಇಸ್ ಪ್ರಿಫರ್ಡ್ ಅದರ್ ದೆನ್ ದ ಅದರ್ 2 bidders. ಈ ಪ್ಯಾರೆಂಟ್ ಕಂಪನಿ ಅಂದ್ರೆ ಓವರ್ ಸ್ಪೀಡ್ ಮಾಡೋದಲ್ಲ ಸರ್ ಅದಲ್ಲಿ. ಯಾಕಂದ್ರೆ ಒಂದು ಕಂಪನಿನ ಓವರ್ಲ್ಯಾಪ್ ಮಾಡಿ ಮಾಡುವಂಥದ್ದು. ವೈ ದಿಸ್ ಒನ್ ಅಂದ್ರೆ ಪಾರದರ್ಶಕವಾಗಿ ಮುಕ್ತವಾಗಿರ್ಬೇಕಾದಂಥದ್ದನ್ನ ಆ ಕಂಪನಿಗೆ ಅನುಸಾರವಾಗಿ ಟೆಂಡರ್ ಕ್ಲಾಸಸ್ನ ಯಾಕೆ ಚೇಂಜ್ ಮಾಡಿದಂಥದ್ದು? ತಾವೇ ಹೇಳ್ದಂಗೆ ಇಟ್ ಇಸ್ ಅ ಪ್ರೈಮ ಫೇಸಿ ಅಂದ್ರೆ ಇಟ್ ಈಸ್ ಯಾರಿಗೋ ಒಬ್ಬರಿಗೆ ಲಾಭ ಮಾಡಿ ಕೊಡುವುದಕ್ಕಾಗಿ ರಾಜ್ಯದ ಖಜಾನೆಯನ್ನ ಅವ್ರಿಗೆ ಕೊಟ್ಟಂಗೆ, ರಾಜ್ಯದ ಖಜಾನೆಯನ್ನ ನೀವು ಇದು ಮಾಡ್ರಿ ಅಂತ, ನೀವು ನೋಡ್ಕೊಳ್ರಿ ಅಂತ ಅನ್ಬಿಟ್ಟು. On what basis? ಅಲ್ಲ ಸರ್, ನೀವು ಗುತ್ತಿಗೆದಾರರಿಗೆ ಕೊಟ್ಟಾಗ ನಿಮಗೆ ಅನುಕೂಲ ಗುತ್ತಿಗೆದಾರರಿಗೆ ಬೇಕೋ ಅಂತ ಕೊಟ್ಟಾಗ ನಕಲಿ ಬಿಲ್ಲುಗಳು ಮಾಡಿದಾಗ, ಭ್ರಷ್ಟಾಚಾರ ಮಾಡಿದಾಗ ಅಲ್ಲ, ಇದು ನಿಮಗೆ ಕಾಣಿಸ್ಲಿಲ್ಲ. ಮೇಡಮ್, ಪುಷ್ಪ ಅವರೇ ನನಗೆ ಅಗ್ರಿ ಆಗ್ತೀನಿ. ನೀವು ಕೆಂಪಣ್ಣ ಅವರು ಬಂದ್ಬಿಟ್ಟು ಹೇಳಿದ್ರು 40% ಅಂತ ಎಲ್ಲ ತಗೊಂಡೋಗಿ ಪೋಸ್ಟರ್ ಗಿಸ್ಟರ್ ಸಿದ್ದರಾಮಯ್ಯ ಅವರು, ಸುರ್ಜೇವಾಲಾ ಅವರು, DK ಶಿವಕುಮಾರ್ ಅವರು ಅಂಟಿಸಿದ್ದು ಇವತ್ತೇನು ಅನ್ಸುವ ನಾವು ಅಂತ.
ಅಲ್ಲ ಸರ್, ನೀವೀಗ ಇದು ಆರೋಪ ಅಷ್ಟೇ, ಸಾಬೀತಾಗಿಲ್ಲ. ಅದನ್ನು ಸಾಬೀತಾಗಿರ್ಲಿಲ್ಲ. ಅವತ್ತು ಆರೋಪನೆ ಅದು ಆಯ್ತು. 40% ಯಾರೋ ಒಂದು ಹೇಳಿದ್ರೆ ಅಷ್ಟೇ, ಆರೋಪ ಸಾಬೀತಾಗಿರ್ಲಿಲ್ಲ. ನಿಮ್ಮ ಗವರ್ಮೆಂಟ್ ಇವತ್ತು SIT ಮಾಡಿ ಸಾಬೀತು ಮಾಡಿಲ್ಲ. ರಚನೆ ಆಗಿದೆ, ಅದರ ರಿಪೋರ್ಟ್ ತಗೊಳ್ತಾರೆ, ತಗೊಂಡ್ಮೇಲೆ ಯಾವ ಕ್ರಮ ತಗೋತಾರೆ ನಾವು ಅವತ್ತು ಅಲ್ಲ, ಅವತ್ತು urgent ಮಾಡಿದ್ರಲ್ಲ. ಇನ್ನು 7 ದಿನಗಳೊಳಗೆ Yes. ಸರ್ಕಾರಕ್ಕೆ ವರದಿ ಧನಂಜಯ್ ಸರ್. ಸಲ್ಲಿಸುವಂತೆ ಸಮಿತಿ ರಚಿಸಲಾಗಿದೆ. ಧನಂಜಯ್ ಸರ್ ಅಲ್ಲ, ಹಣಕಾಸು ಧನಂಜಯ್ ಸರ್, ವೆರಿ ಸಿಂಪಲ್. ನಾವು ಹೇಳ್ತೀವಿ ಈ ಗವರ್ನೆನ್ಸ್ ಬಗ್ಗೆ ಮಾತಾಡ್ತೀವಿ ನಾವು. ಈ ಟೆಂಡರ್ಗಳು ಈ ಗವರ್ನೆನ್ಸ್ ಆಗ್ತವೆ, ಓಪನ್ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗ್ತವೆ. Transparency ಇದು ಇರುತ್ತೆ. ಟ್ರಾನ್ಸ್ಪರೆನ್ಸಿ ಆಕ್ಟ್ ಇದೆ, RTI ಇದೆ. ಹೌ ದೇ ಆರ್ ಫೂಲಿಂಗ್ ಅಸ್, ಯು ಜಸ್ಟ್ ಸಿ. ನಾವು ಇವ್ರೇನ ಎಮ್ಮೆ ಚರ್ಮ ಅಂತ ಹೇಳಿದ್ರು, ಇದು ಎಮ್ಮೆ ಚರ್ಮ ಯಾವ ಚರ್ಮ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದು ಜಸ್ಟ್ ಯು ಸಿ ಟೆಂಡರ್ ಡಾಕ್ಯುಮೆಂಟ್. ಫಸ್ಟ್ ಬಿಡ್ ಆಗುತ್ತೆ, ಫಸ್ಟ್ ಬಿಡ್ ಅಲ್ಲಿ ನೋಬಡಿ ಕಾಂಪಿಟೀಟ್ಸ್. ಸೆಕೆಂಡ್ ಬಿಡ್ ಆಗುತ್ತೆ, 3 people ವಿಲ್ ಕಾಂಪಿಟೀಟ್, ಟೆಕ್ನಿಕಲಿ ಆಲ್ ವಿಲ್ ಗೆಟ್ ಫೇಲ್. ಥರ್ಡ್ ಬಿಡ್ ಮಧ್ಯದಲ್ಲಿ ದೇ ವಿಲ್ ಎಸ್ಕಲೇಟ್ ದ ಪ್ರೈಸ್. ಎಲ್ಲಿ ಏನ್ ಮಾಡ್ತಾರೆ ನೋಡಿ, ಇಲ್ಲಿ ಗವರ್ಮೆಂಟ್ ಏನು ಎಂಟಿಟಿ ಇದೆ, ರೈಟ್ಸ್ ಲಿಮಿಟೆಡ್ ಇದೆ, ಅವರು ಮಾಡಿದಂತಹ ಕೋಟ್ ಪರ್ ಟನ್ 1369 ಅನ್ನು ಅದನ್ನು ಬಿಟ್ಟು ಎಕ್ಸ್ಕ್ಲೇಟ್ ಮಾಡಿ ಕೊಡ್ತಾರೆ 2151 and 2565. ಕರೆಕ್ಟ್, ಆಲ್ಮೋಸ್ಟ್ 19% ಆಗುತ್ತೆ. ಅದ್ರ ಮೇಲೆ ಥರ್ಡ್ ಬಿಡ್ ಬರುತ್ತೆ. ಥರ್ಡ್ ಬಿಡ್ ಅಲ್ಲಿ ಯಾರು ಟೆಕ್ನಿಕಲಿ ಫೇಲ್ ಆಗಿದ್ದಾರೆ, ದೇ ಗೆಟ್ ದ ಕೋಟ್. ಅಂಡ್ ಅದನ್ನು ಎಷ್ಟಕ್ಕೆ, ಈ ಬಿಡ್ ಅಮೌಂಟ್ಗಿಂತ ಜಾಸ್ತಿ ಆಗಿದ್ರಿಂದ ಇದು ಫೈನಾನ್ಷಿಯಲ್ ಕಮಿಟಿಗೆ ಬರುತ್ತೆ. ಅದರ್ವೈಸ್ ಸಪೋಸ್ ಅವನು ಬಿಡ್ ಅಮೌಂಟ್ಗೆ ಹಾಕಿಟ್ಟಿದ್ರೆ, ನೀವು ಐ ಆಮ್ ಬ್ರೀಫಿಂಗ್ ಯು ಹಿಯರ್, ಬಿಡ್ ಅಮೌಂಟ್ಗೆ ಹಾಕಿದ್ರೆ ಅಲ್ಲೇ ಕ್ಲೋಸ್ ಆಗ್ತಾ ಇತ್ತು. ಬಿಡ್ ವ್ಯಾಲ್ಯೂಗಿಂತಲೂ ಜಾಸ್ತಿ ಆಗಿದ್ದಕ್ಕೆ ಇಟ್ ಕಮ್ಸ್ ಟು ಫೈನಾನ್ಷಿಯಲ್ ಕಮಿಟಿ. ಅಲ್ಲೂ ಫೈನಾನ್ಷಿಯಲ್ ಕಮಿಟಿ ವಿಲ್ ಗಿವ್ ಎ ರಿಪೋರ್ಟ್. ನೋ, 30 years ನಾವು ಕೊಡ್ಲಿಕ್ಕೆ ಆಗಲ್ಲ. ಹೌದು, ಹಾಕಿದ ಮೇಲೇನು 30 years ಕಾಂಟ್ರಾಕ್ಟ್ ಕೊಡ್ತಾರೆ. ವಾಟ್ ಯು ಫೀಲ್ ಅಬೌಟ್ ಈ ಗವರ್ನೆನ್ಸ್ ನಾವು, ಅಂಡ್ ವಾಟ್ ಇಸ್ ದಿಸ್ ಬ್ಲೂ ಪ್ರಿಂಟ್? ಸರ್, ಇದರಲ್ಲಿ ಒಂದು ವಿಚಾರ ನಾವು ಗಮನಿಸಬೇಕು. ಈ ಬಿಡ್ ಪ್ರೋಸೆಸ್ ಅಥವಾ ಈ ಗವರ್ನೆನ್ಸ್ ಯಾರು ಮಾಡ್ತಾ ಇದ್ದಾರೆ, ನಮಗೆ ಸರ್ಕಾರದ ಮುಖ ಕಾಣುತ್ತೆ. ಅವತ್ತು ಹಿಂದ್ಗಡೆ ಟೆಕ್ನಿಕಲ್ ಟೀಮ್ ಅಂತ ಏನಿದೆ, ಅದರಲ್ಲಿ ಮಾಡಿಫಿಕೇಶನ್ ಮಾಡಿ ಅವರಿಗೆ ಮನಸ್ಸಿಗೆ ಬಂದಂತಹ ಕೆಲವೊಂದು ಅಂಶಗಳನ್ನ ಮತ್ತೆ ನಂಬರ್ಸ್ ಗಳನ್ನ ಹಾಕುವಂತ ಕೆಲಸಗಳು ನಡೀತಿದೆಯಾ ಅನ್ನೋ ಪ್ರಶ್ನೆ ಕಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಸಿಸ್ಟಮ್ಯಾಟಿಕ್ ಡ್ರಿವನ್. ಈಗ ಅಪ್ರೂವಲ್, ಸೆಕ್ರೆಟರಿಗಳ ಅಪ್ರೂವಲ್ ಇಲ್ದಲೆ ಅಥವಾ ರಾಜಕಾರಣಿಗಳ ಅಪ್ರೂವಲ್ ಇಲ್ದಲೆ ಈ ಬಿಡ್ ಪ್ರೋಸೆಸ್ ನಂಬರ್ಸ್ ನ ಹಾಗೆ ಸುಮ್ಮನೆ ಚೇಂಜ್ ಮಾಡ್ಲಿಕ್ಕೆ ಬರಲ್ಲ. ಈ ಬಿಡ್ ಪ್ರೋಸೆಸ್ ಏನಿದೆ ಅದು ಇಟ್ಸ್ ಎ ಸಾಫಿಸ್ಟಿಕೇಟೆಡ್ ಪ್ರೋಸೆಸ್. ಅದು ಅದ್ರಲ್ಲಿ ಚೇಂಜಸ್ ಮಾಡಬೇಕು, ಸಾಫ್ಟ್ವೇರ್ ಅಲ್ಲೂ ಚೇಂಜಸ್ ಮಾಡಬೇಕು, ಆ ಬಿಡ್ಡಿನ ಅಮೌಂಟ್ ಅನ್ನ ಚೇಂಜ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಅಪ್ರೂವಲ್ ಇಲ್ದಲೆ ಮಾಡ್ಲಿಕ್ಕೆ ಬರಲ್ಲ. ಈಗ ನಿಮಗೆ ನಾನು ಒಂದು ಉದಾಹರಣೆ ಕೊಡ್ತೇನೆ. ಇಡೀ ನಮ್ಮ ರಾಜ್ಯದಲ್ಲಿ ಖಾತಾ ಇಲ್ದಲೆ ರಿಜಿಸ್ಟ್ರೇಷನ್ 24ರಲ್ಲಿ ಕೃಷ್ಣ ಬೈರೇಗೌಡರು ನಿಲ್ಸಿದ್ರು. ನೀವು ಅವ್ರ ಒಂದು ವಿಡಿಯೋನ ನೀವು ಅಬ್ಸರ್ವ್ ಮಾಡಿದ್ರೆ ಅದಕ್ಕೆ ಕಾರಣನ ಕೂಡ ಕೃಷ್ಣ ಬೈರೇಗೌಡರು ಎಕ್ಸ್ಪ್ಲೈನ್ ಮಾಡ್ತಾರೆ. 2013ರಲ್ಲೇನೆ ಒಂದು ಜನರಲ್ ಆರ್ಡರ್ ಇದೆ, ಗವರ್ಮೆಂಟ್ ಆರ್ಡರ್ ಇದೆ, ಏನಂತ ಖಾತಾನ ನೀವು ಅಬ್ಸರ್ವ್ ಮಾಡಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಸರ್ಕಾರಿ ಆದೇಶ ಇದೆ. ಅದನ್ನೆಲ್ಲ ವೈಲೇಟ್ ಮಾಡಿ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಅವರು ಸಾಫ್ಟ್ವೇರ್ ಅನ್ನೇ ಬಗ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಖಾತಾ ಟೈಪ್ BDA-ನಾ BBMP-ನಾ ಅಂತ ಮಾತ್ರ ಇದ್ದಿದ್ದು, ಅಥವಾ ವಿಲೇಜ್ ಪಂಚಾಯತಿ ಅಂತ ಇದ್ದಿದ್ದನ್ನ ಇವ್ರೇನ್ ಮಾಡ್ತಾರೆ, ಅದರ್ ಅಂತ ಸಾಫ್ಟ್ವೇರ್ ಬಗ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ. ಆ ಅದರ್ ಅಂತ ಇಂಟ್ರೊಡ್ಯೂಸ್ ಮಾಡಿ ಇರೋಬರ ಇಲ್ಲೀಗಲ್ ಪ್ರಾಪರ್ಟಿಗಳನ್ನೆಲ್ಲ ರಿಜಿಸ್ಟರ್ ಮಾಡಿಸ್ತಾರೆ. ಎಷ್ಟು ವರ್ಷ? 11 ವರ್ಷ. ಸಾಫ್ಟ್ವೇರ್ ಬಗ್ ಅಂತ ಹೇಳ್ಬೇಕಾ ಅಥವಾ ರಾಜಕಾರಣಿಗಳ ಸ್ವಯಂ ಪ್ರಯೋಜಿತ ಈ ಕುತಂತ್ರ ಅಂತ ಹೇಳ್ಬೇಕಾ? 11 ವರ್ಷ ಈ ಹಗರಣ ನಡೆಯುತ್ತೆ. ಆದ್ರೆ ಕೃಷ್ಣ ಬೈರೇಗೌಡರು ಈ ಹಗರಣವನ್ನ ಮನದೊಂಡು ನಾವು ಒಂದು ಅಪ್ಲಿಕೇಶನ್ ಕೊಟ್ಟಾದ್ಮೇಲೆ ಮತ್ತೆ ಸಾಕಷ್ಟು ಹೋರಾಟಗಳು ನಡೆದಿದೆ ಅದ್ರ ಸಬ್ ರಿಜಿಸ್ಟರ್ ವಿರುದ್ಧ. ಆಮೇಲೆ ಸಬ್ ರಿಜಿಸ್ಟ್ರೇಷನ್ ಆಫೀಸ್ ಅಲ್ಲಿ ರಿಜಿಸ್ಟ್ರೇಷನ್ ಬಂದ್ ಮಾಡ್ತಾರೆ. ಇಲ್ಲಿ ಸಾಫ್ಟ್ವೇರ್ ಬಗ್ ಅಂತ ಹೇಳ್ಬೇಕಾ ಅಥವಾ ರಾಜಕಾರಣಿಗಳ ಪಿತೂರಿ ಅಂತ ಹೇಳ್ಬೇಕು? ಸೊ ಅದೇ ತರ ಬಿಡ್ ಮ್ಯಾನೇಜ್ಮೆಂಟ್ ಅಲ್ಲೂ ಸಹ ಸಾಫ್ಟ್ವೇರ್ ಅನ್ನ ಚೇಂಜ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಆದ್ರೆ ಯಾರ ಅನುಮತಿಯಿಂದ ಸಾಫ್ಟ್ವೇರ್ ಅನ್ನ ಚೇಂಜ್ ಮಾಡಿದ್ರೆ, ಬಿಡ್ ಅಮೌಂಟ್ ಅನ್ನ ಚೇಂಜ್ ಮಾಡಿದ್ದಾರೆ, ಹೇಗೆ ಅಪ್ರೂವಲ್ ಪ್ರೋಸೆಸ್ ನ ಇವರು ಇ ಗವರ್ನೆನ್ಸ್ ಮುಖಾಂತರ ಮಾಡಿದ್ದಾರೆ ಅನ್ನೋದನ್ನ ಕೂಲಂಕುಷವಾಗಿ ತನಿಖೆ ಆದ್ರೆ ಮಾತ್ರ ಹೊರಗಡೆ ಬರುತ್ತೆ. ಅದಕ್ಕೆ CBI ಆಗ್ಬೋದು ಅಥವಾ ಲೋಕಾಯುಕ್ತ ಆಗ್ಬೋದು, ಅವರು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಮಾತ್ರ ಹೊರಗಡೆ ಬರುತ್ತೆ ಹೊರತು ಸರ್ಕಾರಿ ಸಂಸ್ಥೆಗಳಿಂದ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಇದರಿಂದ ನಮಗೆ ಯಾವುದೇ ಒಂದು ಫಲಿತಾಂಶ ಬರುತ್ತೆ ಅನ್ನೋದು ನಮಗೆ ನಂಬಿಕೆ ಇಲ್ಲ ಸರ್. ನೀವೊಂದು ಧನಂಜಯ ಅವರೇ ಒಂದು ಮಾತು ಹೇಳಿದ್ರಿ, ಈ ಬಗ್ ಬಗ್ಗೆ ಹೇಳಿದ್ರಿ. ಒಂದು ಸಬ್ ರಿಜಿಸ್ಟರ್ ಟ್ರಾನ್ಸ್ಫರ್ಗೆ 2 ಕೋಟಿಯಿಂದ 5 ಕೋಟಿವರೆಗೆ ನಡೆಯುತ್ತೆ ಒಂದು ಟ್ರಾನ್ಸ್ಫರ್ಗೆ. ಅದಕ್ಕೆ ಒಂದು ಪೂಲ್ ಇದೆ, ಒಂದು ಅಸೋಸಿಯೇಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇಷ್ಟಿವ್ರಿಗೆ ತರಿಸ್ಬೇಕಂತ. ಅವನು ಅದರ್ಸ್ ಹಾಕ್ಲಿ, ಇನ್ನೊಂದು 2 ಅದರ್ಸ್ ಹಾಕಿದ್ರಿ, ಕೇಳುವ ರೈಟ್ಸ್ ಆ ಮಿನಿಸ್ಟ್ರಿಗಾಗ್ಲಿ ಆ ಗವರ್ಮೆಂಟ್ ಆಗಲಿ ಎಲ್ಲಿದೆ ಹೇಳಿ ನನಗೆ ನೀವು?
ಖಂಡಿತ ಇಲ್ಲ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಆದ್ರೆ ಇಲ್ಲೀಗಲ್ ಬಿಲ್ಡಿಂಗ್ ಗಳನ್ನ ಪ್ರಾಪರ್ಟಿಗಳನ್ನ ರಿಜಿಸ್ಟರ್ ಮಾಡಿಸ್ಬಿಡೋದು, ಈಗ ಬಿ ಇಂದ ಎ ಕನ್ವರ್ಷನ್ ಮಾಡಿ ಮತ್ತೆ ದುಡ್ಡು ಹೇಳೋದು. ಧನಂಜಯ್, ಅದು ನಮ್ದು ಸ್ಪೆಷಲ್ ಪ್ರೋಗ್ರಾಮ್ ಇದೆ, ಅದ್ರ ಬಗ್ಗೆ ನಾನು ಐ ವಿಲ್ ಕಾಲ್ ಯು ಆನ್ ದಟ್ ಆಲ್ಸೋ. ವಿ ಹ್ಯಾವ್ ಎ ಮಚ್ ಮೋರ್ ಡಿಸ್ಕಷನ್. ಯು ರೈಸ್ಡ್ ಎ ವೆರಿ ರೈಟ್ ಏನು ಆ ಟಾಪಿಕ್, ಅದ್ರ ಬಗ್ಗೆ ನಾವು ಬರ್ತೀವಿ. ಮಾತಾಡ್ತೀನಿ ಸರ್, ಒಂದು ಸ್ಮಾಲ್ ಬ್ರೇಕ್ ತಗೊಳ್ತೀನಿ. ಧನಂಜಯ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು ಸರ್.